ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್ ಸುಧೀಂದ್ರ ಕುಮಾರ್. ಬೃಹತ್ ಭೂ ಹಗರಣ ಬೆಳಕಿಗೆ. ಬೃಹತ್ ಭೂ ಹಗರಣ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಹಾಗೂ ಅವರ ಪತ್ನಿ ವಿರುದ್ಧ ಆರೋಪ. ಪ್ರಸ್ತುತ ಮಾಗಡಿ ಶಾಸಕರಾಗಿರ್ತಕ್ಕಂಥ ಬಾಲಕೃಷ್ಣ ಮತ್ತು ಅವರ ಪತ್ನಿ ವಿರುದ್ಧವಾಗಿರ್ತಕ್ಕಂಥ ಒಂದು ಆರೋಪವನ್ನು ಮಾಡೋದ್ರ ಮೂಲಕವಾಗಿ ದಾಖಲೆಗಳ ಸಮೇತವಾಗಿ ದೂರನ್ನು ನೀಡಲಾಗಿದೆ. ಅದರ ಜೊತೆ ಒಳಗೆ ದೂರು ನೀಡಿದಂತಹ ಎನ್.ಆರ್. ರಮೇಶ್ ಅವರು ಆ ಒಂದು ಪ್ರಮುಖವಾಗಿರ್ತಕ್ಕಂಥ ಅಂಶಗಳಲ್ಲಿ ಇನ್ನೊಂದು ಅಂಶವನ್ನು ಸೇರಿಸಿದ್ದಾರೆ. ಮಾಜಿ ಸಚಿವರು ಯಶವಂತಪುರ ಕ್ಷೇತ್ರದ ಹಾಲಿ ಶಾಸಕರಾಗಿರ್ತಕ್ಕಂಥ ಎಸ್.ಟಿ. ಸೋಮಶೇಖರ್ ಅವರ 6 ಜನ ಆಪ್ತರು ಭಾಗಿಯಾಗಿದ್ದಾರೆ. ಏನು ಈ ಬೃಹತ್ ಭೂ ಹಗರಣದೊಳಗೆ ಎಸ್.ಟಿ. ಸೋಮಶೇಖರ್ ಅವರ 6 ಜನ ಆಪ್ತರು ಭಾಗಿಯಾಗಿದ್ದಾರೆ ಅಂತ ಎನ್.ಆರ್. ರಮೇಶ್ ಅವರು ನೀಡಿರತಕ್ಕಂಥ ದೂರಿನಲ್ಲಿ ಇದೆ. ಈ ವಿಚಾರ ಬಂದಾಗ ಹಲವರು ನನ್ನ ಗಮನಕ್ಕೆ ತಂದಂಥದ್ದು, ಎಸ್.ಟಿ. ಸೋಮಶೇಖರ್ ಅವರು ಇಂತಹ ಕೆಲಸಕ್ಕೆ ಬೆಂಬಲಿಸೋದು ಇಲ್ಲ, ಕೈ ಹಾಕೋದು ಇಲ್ಲ, ಅದರಲ್ಲಿ ನೋ ಡೌಟ್ ಅಂತೇಳಿ ಹಲವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಈ 3 ವಿಚಾರವನ್ನು ನಿಮ್ಮ ಗಮನಕ್ಕೆ ತರತಕ್ಕಂಥದ್ದು ಪ್ರಯತ್ನ. ಪ್ರಮುಖವಾಗಿ ಇದನ್ನು ಅತಿ ಹೆಚ್ಚು ನಾನು ವಿಶ್ಲೇಷಣೆಯನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ಭಾರತೀಯ ಜನತಾ ಪಕ್ಷದ ಮುಖಂಡರಾಗಿರ್ತಕ್ಕಂಥ BBMPಯ ಮಾಜಿ ಆಡಳಿತ ಪಕ್ಷದ ನಾಯಕರಾಗಿರ್ತಕ್ಕಂತಹ ಎನ್.ಆರ್. ರಮೇಶ್ ಅವರು ಇವತ್ತು ಇಡಿಗೆ, ಲೋಕಾಯುಕ್ತಕ್ಕೆ, ರಾಜ್ಯಪಾಲರಿಗೆ ಪುಟಗಟ್ಟಲೆ ದೂರನ್ನು ನೀಡಿದ್ದಾರೆ. ದೂರನ್ನು ನೀಡಿ ಈ ಬೃಹತ್ ಹಗರಣದ ಬಗ್ಗೆ ತನಿಖೆಯನ್ನು ನಡೆಸಬೇಕು ಅಂಥೇಳಿ ಹೇಳಿದ್ದಾರೆ. ಆ ತನಿಖೆಯನ್ನು ನಡೆಸಬೇಕು ಅಂತ ಹೇಳಿ ಕೊಟ್ಟಿರ್ತಕ್ಕಂಥ ಇಷ್ಟಿಷ್ಟು ಬೃಹದಾಕಾರವಾಗಿರ್ತಕ್ಕಂಥ ದೊಡ್ಡ ದಾಖಲೆಗಳ ಸಹಿತ ಪುಸ್ತಕವನ್ನು ಇಡಿಗೆ, ಲೋಕಾಯುಕ್ತಕ್ಕೆ, ರಾಜ್ಯಪಾಲರಿಗೆ ಎನ್.ಆರ್. ರಮೇಶ್ ನೀಡಿದ್ದಾರೆ. ಎನ್.ಆರ್. ರಮೇಶ್ ಅವರು ನೀಡಿರ್ತಕ್ಕಂತಹ ಆ ಒಂದು ದೂರಿನಲ್ಲಿ ಇರುವಂತಹ ಪ್ರಮುಖ ಅಂಶಗಳನ್ನು ನಿಮ್ಮ ಗಮನಕ್ಕೆ ಓದುವ ಪ್ರಯತ್ನವನ್ನು ನಾವು ಮಾಡ್ತೇವೆ. ಯಾಕೆ ಅಂತಂದರೆ ಇದನ್ನು ನಾವೇನೂ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಒಬ್ಬೊಬ್ಬರು ಒಂದೊಂದು ರೀತಿ ಮಾತನಾಡ್ತಾರೆ. ಎಚ್.ಸಿ. ಬಾಲಕೃಷ್ಣ ಹಾಗೂ ಅವರ ಪತ್ನಿ ಈ ಭೂ ಹಗರಣ, ರಾಧಾ ಬಾಲಕೃಷ್ಣರವರು ಈ ಭೂ ಹಗರಣದಲ್ಲಿ ಸೇರಿದ್ದಾರೆ. ಕೋಟ್ಯಂತರ ರೂಪಾಯಿಯ ಭೂ ಹಗರಣ ಅನ್ನುವಂಥದ್ದು ಒಂದು ಕಡೆಗೆ, ಎಲ್ಲೋ ಕಡೆಗೆ ಒಂದು ಲೋಕಾಯುಕ್ತಕ್ಕೋ ಅಥವಾ ಇಡಿಗೆ, ಎನ್ಫೋರ್ಸ್ ಡಿಪಾರ್ಟ್ಮೆಂಟಿಗೆ ಅಷ್ಟು ಸುಲಭವಾಗಿ ಕೊಡಲಿಕ್ಕೆ ಸಾಧ್ಯತೆ ಇಲ್ಲ. ಇಡಿಗೋ ರಾಜ್ಯಪಾಲರಿಗೋ ದೂರನ್ನು ಕೊಡುವಾಗ ದಾಖಲೆಗಳ ಸಹಿತವಾಗಿ ಕೊಡಬೇಕಾಗತ್ತೆ. ಯಾವುದೋ ಒಂದು ಪತ್ರಿಕಾ ಹೇಳಿಕೆ ರೂಪ ಅಂತ ಅಲ್ಲ ಅದು. ಹಾಗಾಗಿ ಅದು ಕೊಟ್ಟಿರ್ತಕ್ಕಂಥದ್ದು. ಇದು ಮಾಗಡಿ ಕ್ಷೇತ್ರದ ಶಾಸಕರಿಗೆ ಸೇರಿರ್ತಕ್ಕಂಥ ವಿಷಯವಾದರೂ ಕೂಡ ಮಧ್ಯದೊಳಗೆ ಯಶವಂತಪುರ ಕ್ಷೇತ್ರದ ಶಾಸಕ ಮಾಜಿ ಸಹಕಾರ ಸಚಿವರವರ ಆಪ್ತರು 6 ಜನ ಇದರಲ್ಲಿ ಸೇರಿದ್ದಾರೆ ಅಂಥೇಳಿ ನೇರವಾಗಿ ಅವರ ಹೆಸರನ್ನು ಉಲ್ಲೇಖಿಸಿದ್ದಾರೆ. ಯಶವಂತಪುರ ಕ್ಷೇತ್ರದ ಹಲವು ಪ್ರಮುಖರು, ಅವರು ಸೋಮಶೇಖರ್ ಅವರ ಅತ್ಯಾಪ್ತರು, ಸೋಮಶೇಖರ್ ಅವರ ಜೊತೆಲಿ ಕೆಲಸ ಮಾಡಿದ ಅನೇಕ ಹೇಳ್ತಾ ಇರತಕ್ಕಂಥದ್ದು, ಎಸ್.ಟಿ. ಸೋಮಶೇಖರ್ ಅವರು ಈ ಭೂ ಹಗರಣಗಳನ್ನು ಮಾಡುವುದಕ್ಕೆ ಬೆಂಬಲವಾಗಲಿ ಅಥವಾ ಕುಮ್ಮಕ್ಕಾಗಲಿ ನೀಡುವಂತಹ ವ್ಯಕ್ತಿಯಲ್ಲ, ಅಂತಹವರನ್ನು ಫಸ್ಟ್ ಒಳಗೆ ಹಾಕಿ ಅಂತ ನೇರವಾಗಿ ಹೇಳುವಂಥ ಶಕ್ತಿ ಇರುವಂಥ ಎಸ್.ಟಿ. ಸೋಮಶೇಖರ್, ಅದರ ಬಗ್ಗೆ ಎರಡನೇ ಮಾತಿಲ್ಲ ಅಂಥೇಳಿ ಅವ್ರ ಬಗ್ಗೆ ಹೇಳಿದ್ದಾರೆ. ಇದು ಎನ್.ಆರ್. ರಮೇಶ್ ನೀಡಿರ್ತಕ್ಕಂಥ ದೂರು. ಹಾಗಾಗಿ ಇದನ್ನು ನಾವು ವಿಶ್ಲೇಷಣೆ ಮಾಡಲ್ಲ ಅಂತ ಆಗಲೇ ಹೇಳಿದ್ದೇನೆ. ಅದನ್ನು ಏನು ಹೇಳಿದ್ದಾರೆ ಪ್ರಮುಖ ಅಂಶ ನಿಮ್ಮ ಗಮನಕ್ಕೆ ತರ್ತಾ ಇದ್ದಾನೆ. ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಮತ್ತು ಅವರ ಧರ್ಮಪತ್ನಿ ಶ್ರೀಮತಿ ರಾಧಾ ಬಾಲಕೃಷ್ಣ ಅವರು ಭಾಗಿಯಾಗಿರುವ ಬೃಹತ್ ಭೂ ಹಗರಣವನ್ನು ಎನ್.ಆರ್. ರಮೇಶ್ ಬಯಲು ಮಾಡಿದ್ದಾರೆ. ನಕಲಿ ದಾಖಲೆಗಳನ್ನು ಸೃಷ್ಟಿಸಿ 165 ಕೋಟಿ ರೂಗಳಿಗೂ ಹೆಚ್ಚು ಮೌಲ್ಯದ 26.10 ಎಕರೆಗಳಷ್ಟು ವಿಸ್ತೀರ್ಣದ ಅತ್ಯಮೂಲ್ಯ ಸರ್ಕಾರಿ ಗೋಮಾಳವನ್ನು, ಆ ಸ್ವತ್ತನ್ನು ಕಬಳಿಸಿದ್ದಾರೆ ಇವರು ಅಂತಕ್ಕಂಥದ್ದು. ಈ ಪೈಕಿ 54 ಕೋಟಿ ರೂ ಮೌಲ್ಯದ 8 ಎಕರೆ ಸರ್ಕಾರಿ ಗೋಮಾಳವನ್ನು ಕಬಳಿಸಿರುವಂಥದ್ದು ರಾಧಾ ಎಚ್.ಸಿ. ಬಾಲಕೃಷ್ಣರವರು. ಈ ಭೂ ಹಗರಣ ನಡೆಸಿರ್ತಕ್ಕಂಥ ಎಚ್.ಸಿ. ಬಾಲಕೃಷ್ಣ ಧರ್ಮಪತ್ನಿ ಮತ್ತು 9 ಮಂದಿ ಹಾಗೂ ಮಾಜಿ ಸಚಿವರೊಬ್ಬರ 6 ಜನ ಆಪ್ತರ ವಿರುದ್ಧ ಇಡಿ ಹಾಗೂ ಲೋಕಾಯುಕ್ತದಲ್ಲಿ ಎನ್.ಆರ್. ರಮೇಶ್ ದೂರು ದಾಖಲು ಮಾಡಿದ್ದಾರೆ. ಸರ್ಕಾರಿ ಭೂ ಕಬಳಿಕೆಗೆ ಎಲ್ಲ ರೀತಿಯ ಸಹಕಾರ ನೀಡಿರುವ ಕುರುಬುರಹಳ್ಳಿ ಗ್ರಾಮದ ರಾಜಸ್ವ ನಿರೀಕ್ಷಕ ಮೋನೀಶ್, ಗ್ರಾಮ ಲೆಕ್ಕಿಗ ಅಂದರೆ ವಿಲೇಜ್ ಅಕೌಂಟೆಂಟ್ ನಂಜೇಗೌಡ, ಬೆಂಗಳೂರು ದಕ್ಷಿಣ ತಾಲೂಕಿನ ವಿಶೇಷ ತಹಸೀಲ್ದಾರ್ ಕೃಷ್ಣಮೂರ್ತಿ, ಬೆಂಗಳೂರು ನಗರ ಜಿಲ್ಲೆಯ ಉಪವಿಭಾಗಾಧಿಕಾರಿ ಅಂದರೆ ಎ.ಸಿ. ಅಪೂರ್ವ ಬಿದರಿ ಇವರುಗಳ ವಿರುದ್ಧವೂ ಸಹ ದೂರನ್ನು ದಾಖಲಿಸಿದ್ದಾರೆ. ಸರ್ಕಾರಿ ಭೂ ಕಬಳಿಕೆ, ಭ್ರಷ್ಟಾಚಾರ, ವಂಚನೆ, ಅಧಿಕಾರ ದುರುಪಯೋಗ ಮತ್ತು ನಕಲಿ ದಾಖಲೆ ತಯಾರಿಕೆ ಪ್ರಕರಣಗಳನ್ನು ದಾಖಲಿಸಿದ್ದಾರೆ. ಸಂಪೂರ್ಣ ಈ ದಾಖಲೆಯನ್ನು ಕೊಟ್ಟಿರ್ತಕ್ಕಂಥದ್ದು ಎನ್.ಆರ್. ರಮೇಶ್ ಅವರು.
ಎಚ್.ಸಿ. ಬಾಲಕೃಷ್ಣ ಮತ್ತವರ ಪತ್ನಿ ರಾಧಾ ಬಾಲಕೃಷ್ಣ ಸೇರಿದಂತೆ ಇನ್ನಿತರ 15 ಮಂದಿ ಸರ್ಕಾರಿ ನೆಲಗಳ್ಳರ ವಿರುದ್ಧ ತನಿಖೆ ನಡೆಸಲು ಪ್ರಾಸಿಕ್ಯೂಷನ್ ಪರ್ಮಿಷನ್ ನೀಡಬೇಕೆಂದು ರಾಜ್ಯಪಾಲರಿಗೆ ಎನ್.ಆರ್. ರಮೇಶ್ ದೂರು ನೀಡಿದ್ದಾರೆ. ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡಿ ಅಂತ. 54 ಕೋಟಿಗೂ ಹೆಚ್ಚು ಮೌಲ್ಯದ 8 ಎಕರೆ ವಿಸ್ತೀರ್ಣದ ಸರ್ಕಾರಿ ಸ್ವತ್ತನ್ನು ಕಬಳಿಸಿರುವ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಮತ್ತು ಅವರ ಧರ್ಮಪತ್ನಿ ರಾಧಾ ಬಾಲಕೃಷ್ಣ, 110 ಕೋಟಿಗೂ ಹೆಚ್ಚು ಮೌಲ್ಯದ 18.10 ಎಕರೆ ವಿಸ್ತೀರ್ಣದ ಸರ್ಕಾರಿ ಸ್ವತ್ತನ್ನು ಕಬಳಿಸಿರುವ ಎಸ್.ಟಿ. ಸೋಮಶೇಖರ್ ಅವರ 6 ಮಂದಿ ಆಪ್ತರು, ಎಸ್.ಟಿ. ಸೋಮಶೇಖರ್ ಅಲ್ಲ, ಅವರ ಆಪ್ತರು ಅಂತ ಇವ್ರು ಹೇಳ್ತಾರೆ. ಅದು ಇರ್ಬೋದು, ಆದರೆ ಯಾರೋ ಒಬ್ಬರ ಜೊತೆಯೊಳಗೆ ಇದ್ದಾಕ್ಷಣ ಆ ವ್ಯಕ್ತಿ ಬೆಂಬಲ ಇದೆ, ಕುಮ್ಮಕ್ಕಿದೆ ಅನ್ನೋದು ಎಷ್ಟು ಮಟ್ಟಿಗೆ ಸರಿಯಾಗಿ ಗೊತ್ತಿಲ್ಲ, ತನಿಖೆಯಿಂದ ಹೊರ ಬರಬೇಕು. ಅವ್ರು ಹೇಳಿರೋಂಥ ಸೋಮಶೇಖರ್ ಅವರ 6 ಮಂದಿ ಆಪ್ತರು ಅಂತ. ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಬೆಂಗಳೂರು ದಕ್ಷಿಣ ತಾಲೂಕು ತಾವರೆಕೆರೆ ಹೋಬಳಿ ಕುರುಬರಹಳ್ಳಿ ಗ್ರಾಮದ ಸರ್ವೆ ನಂಬರ್ 158ರಲ್ಲಿ 130.29 ಎಕರೆ ವಿಸ್ತೀರ್ಣದ ಸ್ವತ್ತು ಸಂಪೂರ್ಣವಾಗಿ ಸರ್ಕಾರಿ ಗೋಮಾಳ ಅಂತೆ. 130.29 ಎಕರೆ. ನಮಗದು ಓದೋದು ಕಷ್ಟ ಆಗ್ತಿದೆಯಪ್ಪ, ಅಷ್ಟೊಂದು ಎಕರೆ ಹೆಂಗೆ ಅಂತೇಳಿ ಅಂತ. ಪ್ರಸ್ತುತ ಕುರುಬರಹಳ್ಳಿ ಗ್ರಾಮದ ಪ್ರತಿ ಎಕರೆ ಜಮೀನಿಗೆ ಕನಿಷ್ಠ 6 ಕೋಟಿ ರುಗಳಿಗೂ ಅಧಿಕವಿದ್ದು ಒಟ್ಟಾರೆ 130.29 ಎಕರೆ ವಿಸ್ತೀರ್ಣದ ಜಮೀನಿನ ಮಾರುಕಟ್ಟೆ ಮೌಲ್ಯ 800 ಕೋಟಿ ರುಗಳಿಗೂ ಅಧಿಕವಾಗಿರುತ್ತದೆ. ಏಪ್ಪ, ನಾವು 800 ಕೋಟಿ ಅಂತ ಹೇಳಿದ್ರೆ ಅದು ಏನಾದ್ರು 800 ಕೋಟಿ ಪಕ್ಕದಲ್ಲಿ ಸೊನ್ನೆ ಹಾಕಿ ಅಂದರೆ ನನಗಂತೂ ಬರೋಲ್ಲ. ಅದು 800 ಕೋಟಿ ಸೊನ್ನೆ ಯಾರು ಬೇಕಾದ್ರೂ ಹಾಕ್ಕೊಳ್ಳಿ. ಅವ್ರು ಹೇಳಿದ್ದನ್ನು ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ನಮಗೆ ಈ ಸೊನ್ನೆಗಳೇ ಕಷ್ಟ ಕಣ್ರಿ. ನಮ್ಮ ಸುದ್ದಿ, ನಮ್ಮ ವಿಚಾರಗಳೇ ಸೊನ್ನೆ ಏನು ಮಾಡೋಕ್ಕಾಗತ್ತೆ. ಇಂತಹ ಅತ್ಯಮೂಲ್ಯ ಸರ್ಕಾರಿ ಸ್ವತ್ತಿನ ಮೇಲೆ ಕಾಕದೃಷ್ಟಿ ಬೀರಿರುವ ಪ್ರಭಾವಿ ಸರ್ಕಾರಿ ನೆಲಗಳ್ಳರು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಈ ಸರ್ಕಾರಿ ಗೋಮಾಳದ ಸ್ವತ್ತಿನಲ್ಲಿ ಸ್ವಲ್ಪವೇ ಪ್ರಮಾಣದಲ್ಲಿ ಕಬಳಿಸುವ ಕಾನೂನು ಬಾಹಿರ ಕಾರ್ಯಗಳಲ್ಲಿ ನಿರಂತರವಾಗಿ ತೊಡಗಿದ್ದಾರೆ. ಒಂದೇ ಸಲ ಮಾಡಿಲ್ಲ, ನಿರಂತರವಾಗಿ ಇದನ್ನು ಕಬಳಿಸುವ ಪ್ರಯತ್ನ ಮಾಡಿದ್ದಾರೆ ಅಂತ ಅವ್ರು ಹೇಳಿದ್ದಾರೆ. ಪ್ರಸ್ತುತ ಬೆಂಗಳೂರು ದಕ್ಷಿಣ ತಾಲೂಕಿನ ವ್ಯಾಪ್ತಿಗೆ ಒಳಪಟ್ಟಿರುವ ತಾವರೆಕೆರೆ ಹೋಬಳಿಯು ಈ ಮೊದಲು ಮಾಗಡಿ ತಾಲೂಕು ಕಚೇರಿಯ ವ್ಯಾಪ್ತಿಗೆ ಒಳಪಟ್ಟಿತ್ತು. ಮಾಗಡಿ ತಾಲೂಕು ಕಚೇರಿಯಲ್ಲಿದ್ದ ಬಹುತೇಕ ದಾಖಲೆಗಳನ್ನು ತಿದ್ದಿಸುವಂತಹ ಕಾನೂನು ಬಾಹಿರ ಕಾರ್ಯಗಳನ್ನು ಆ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಅಧಿಕಾರಿ ನೌಕರ ಮೂಲಕ ಪ್ರಭಾವಿ ರಾಜಕಾರಣಿಗಳು ಮಾಡಿಸಿದ್ದಾರೆ. ಮಾಗಡಿಗೆ ಸೇರಿಕೊಂಡಿತ್ತು ಮುಂಚೆಯೂ ಕೂಡ ಇದು ಅಂತ ಹೇಳಿದ್ದಾರೆ. ಪ್ರಭಾವಿ ಸರ್ಕಾರಿ ನೆಲಗಳ್ಳರ ಒತ್ತಡಗಳಿಂದಾಗಿ ಕುರುಬರಹಳ್ಳಿ ಗ್ರಾಮದ ಸರ್ವೆ ನಂಬರ್ 158ಕ್ಕೆ ಹೊಸದಾಗಿ ಸರ್ವೆ ನಂಬರ್ 233, 234, 235, 236 ಎಂದು ಪೋಡಿ ಮಾಡಿ ಬದಲಾಯಿಸಲಾಗಿದೆ. ಸರ್ವೆ ನಂಬರ್ 233ರಲ್ಲಿ 3 ಎಕರೆ ಸರ್ಕಾರಿ ಗೋಮಾಳವನ್ನು ನರಸಿಂಹಯ್ಯ ಎಂಬುವರಿಗೆ, ಸರ್ವೆ ನಂಬರ್ 234ರಲ್ಲಿ 1 ಎಕರೆ ಸರ್ಕಾರಿ ಗೋಮಾಳವನ್ನು ಗಂಗೂಬಾಯಿ ಎಂಬುವರಿಗೆ, ಸರ್ವೆ ನಂಬರ್ 235ರಲ್ಲಿ 1 ಎಕರೆ ಸರ್ಕಾರಿ ಗೋಮಾಳವನ್ನು ನಾಗಮ್ಮ ಎಂಬುವರಿಗೆ, ಸರ್ವೆ ನಂಬರ್ 236ರಲ್ಲಿ 3 ಎಕರೆ ಸರ್ಕಾರಿ ಗೋಮಾಳವನ್ನು ನೀಲಮ್ಮ ಎಂಬುವರಿಗೆ ಮಂಜೂರಾದ ಗ್ರ್ಯಾಂಟ್ ದಾಖಲೆಗಳನ್ನು ಸೃಷ್ಟಿಸಲಾಗಿರುತ್ತದೆ. ಆಗ ಗ್ರ್ಯಾಂಟ್ ಮಾಡೋರು ಗ್ರ್ಯಾಂಟ್ ದಾಖಲೆಗಳನ್ನು ಸೃಷ್ಟಿನೇ ಮಾಡಿದ್ದಾರೆ, ಗ್ರ್ಯಾಂಟ್ ಆಗಿದೆ ಅಂತ ಅಲ್ಲ ಅನ್ನುವಂಥದ್ದು ಇವರು ವಾದ. ನರಸಿಂಹಯ್ಯ, ಗಂಗೂಬಾಯಿ, ನಾಗಮ್ಮ, ನೀಲಮ್ಮರವರುಗಳ ಹೆಸರಿನಲ್ಲಿ ನಕಲಿ ದಾಖಲೆಗಳ ಮೂಲಕ ಮಂಜೂರಾದ ಒಟ್ಟು 8 ಎಕರೆ ವಿಸ್ತೀರ್ಣದ ಸರ್ಕಾರಿ ಗೋಮಾಳ ಸ್ವತ್ತನ್ನು ಮಾಗಡಿ ಕ್ಷೇತ್ರದ ಶಾಸಕ ಎಚ್.ಸಿ. ಬಾಲಕೃಷ್ಣರವರ ಧರ್ಮಪತ್ನಿ ರಾಧಾ ಬಾಲಕೃಷ್ಣ ಅವರ ಹೆಸರಿಗೆ ಕ್ರಯಪತ್ರ ಮಾಡಿಸಿಕೊಳ್ಳಲಾಗಿದೆ. ಕೆಂಗೇರಿ ಉಪನೋಂದಣಾಧಿಕಾರಿಗಳ ಕಚೇರಿಯಲ್ಲಿ 3/4/2025ರಂದು 8 ಮಂದಿ 5 ಎಕರೆ ಸರ್ಕಾರಿ ಗೋಮಾಳವನ್ನು, 15/5/2025ರಂದು ಶಿವಣ್ಣ ಬಿನ್ ನರಸಿಂಹಯ್ಯ ಎಂಬುವರು 3 ಎಕರೆ ಸರ್ಕಾರಿ ಗೋಮಾಳವನ್ನು ಮಾಗಡಿ ಕ್ಷೇತ್ರದ ಶಾಸಕರಾಗಿರುವ ಎಚ್.ಸಿ. ಬಾಲಕೃಷ್ಣರವರ ಧರ್ಮಪತ್ನಿ ಶ್ರೀಮತಿ ರಾಧಾ ಕೆ.ಎಸ್. ರವರಿಗೆ ಅವರ ಹೆಸರಿಗೆ ಪ್ರತ್ಯೇಕ ಕ್ರಯಪತ್ರಗಳನ್ನು ಮಾಡಿಕೊಟ್ಟಿದ್ದಾರೆ. ನಂತರ 8 ಎಕರೆ ವಿಸ್ತೀರ್ಣ ಸ್ವತ್ತಿನ ಖಾತೆಯನ್ನು ಶ್ರೀಮತಿ ರಾಧಾ ಬಾಲಕೃಷ್ಣ ಅವರ ಹೆಸರಿಗೆ ಮಾಡಲಾಗಿದೆ. 8 ಎಕರೆ ವಿಸ್ತೀರ್ಣದ ಅಮೂಲ್ಯ ಸರ್ಕಾರಿ ಸ್ವತ್ತಿನ ಮಾರುಕಟ್ಟೆ ಬೆಲೆ ಸುಮಾರು 54 ಕೋಟಿ ರುಗಳಿಗೂ ಅಧಿಕವಾಗಿರುತ್ತದೆ. ಇದು ಬಾಲಕೃಷ್ಣ ಅವರ ಮೇಲಿನ ಪುಟಗಟ್ಟಲೆಯ ಆರೋಪ. ಇದರ ಜೊತೆಗೆ ಕುರುಬರಹಳ್ಳಿ ಗ್ರಾಮದ ಸರ್ವೆ ನಂಬರ್ 158ರಲ್ಲಿ ರಂಗಮ್ಮ ವೈಫ್ ಆಫ್ ಮುನಿನರಸಯ್ಯ ಹೆಸರಿಗೆ 2.30 ಎಕರೆ, ವೆಂಕಟಮ್ಮ ವೈಫ್ ಆಫ್ ಪುಟ್ಟಮಾದಯ್ಯ ಹೆಸರಿಗೆ 6 ಎಕರೆ, ಬಿ.ವಿ. ಚಂದ್ರರಾವ್ ಸನ್ ಆಫ್ ವಿಜೇಂದ್ರರಾವ್ ಹೆಸರಿಗೆ 1.20 ಎಕರೆ, ಬಿ.ವಿ. ಮನೋಹರ್ ಬಾಬಡೆ ಸನ್ ಆಫ್ ವಿಜೇಂದ್ರರಾವ್ ಹೆಸರಿಗೆ 1 ಎಕರೆ, ಶಿವಣ್ಣ ಸನ್ ಆಫ್ ನರಸಿಂಹಯ್ಯ ಹೆಸರಿಗೆ 3 ಎಕರೆ, ಅಬ್ದುಲ್ ಸತ್ತರ್ ಸನ್ ಆಫ್ ಮಹಮ್ಮದ್ ಇಸ್ಮಾಯಿಲ್ ಹೆಸರಿಗೆ 4 ಎಕರೆ ಸೇರಿದಂತೆ ಒಟ್ಟು 18.10 ಎಕರೆ ವಿಸ್ತೀರ್ಣದ ಸರ್ಕಾರಿ ಗೋಮಾಳವನ್ನು ಮಂಜೂರು ಮಾಡಿರುವಂತೆ ದಾಖಲೆಗಳನ್ನು ಸೃಷ್ಟಿಸಲಾಗಿದೆ ಅಂತ ಎನ್.ಆರ್. ರಮೇಶ್ ಅವರು ಕೊಟ್ಟಿರುವಂಥ ದೂರಿನ ಪ್ರಮುಖ ಅಂಶಗಳು.
ಅವ್ರು ಹೇಳಿರೋದು ಈಗೇನು ನಾನು ಹೇಳಿದೆ 6 ಜನರ ಹೆಸರು ಅವರು ಸೋಮಶೇಖರ್ ಅವರಿಗೆ ಆಪ್ತರಾಗಿದ್ದಾರೆ ಅಂತ ಹೇಳಿದ್ದಾರೆ. ಸೋಮಶೇಖರ್ ಮಾಡಿದ್ದಾರೆ ಅಂತ ಹೇಳಿಲ್ಲ, ಸೋಮಶೇಖರ್ ಅವರು ಆಪ್ತರಾಗಿದ್ದಾರೆ. ಸದರಿ 6 ಮಂದಿಯ ಹೆಸರಿಗೆ ಮಂಜೂರು ಮಾಡಿದಂತೆ ದಾಖಲೆಗಳ ತಿದ್ದಲಾಗಿರುವ ಕುರುಬರಹಳ್ಳಿ ಗ್ರಾಮದ ಸರ್ವೆ ನಂಬರ್ 158ರ ಒಟ್ಟು 18.10 ಎಕರೆ ವಿಸ್ತೀರ್ಣದ ಅಮೂಲ್ಯ ಸರ್ಕಾರಿ ಸ್ವತ್ತಿನ ಮಾರುಕಟ್ಟೆ ಬೆಲೆ ಸುಮಾರು 110 ಕೋಟಿ ರುಗಳಿಗೂ ಅಧಿಕವಾಗಿರುತ್ತದೆ. ಅಂದರೆ ಕೆಲವೇ ದಿನಗಳ ಅಂತರದಲ್ಲಿ ತಾವರೆಕೆರೆ ಹೋಬಳಿ ಕುರುಬರಹಳ್ಳಿ ಗ್ರಾಮದ ಸರ್ವೆ ನಂಬರ್ 158ರ ಒಟ್ಟು 130.29 ಎಕರೆ ವಿಸ್ತೀರ್ಣದ ಅತ್ಯಮೂಲ್ಯ ಸರ್ಕಾರಿ ಗೋಮಾಳ ಸ್ವತ್ತಿನ ಪೈಕಿ ಈಗಾಗಲೇ ಶ್ರೀಮತಿ ರಾಧಾ ಬಾಲಕೃಷ್ಣ ಸೇರಿದಂತೆ ಒಟ್ಟು 15 ಮಂದಿ ಅನುಮಾನಾಸ್ಪದ ವ್ಯಕ್ತಿಗಳ ಹೆಸರುಗಳಲ್ಲಿ ಸುಮಾರು 150 ಕೋಟಿಗೂ ಹೆಚ್ಚು ಮೌಲ್ಯದ ಒಟ್ಟು 26.10 ಎಕರೆ ವಿಸ್ತೀರ್ಣದ ಸರ್ಕಾರಿ ಗೋಮಾಳ ಸ್ವತ್ತನ್ನು ಕಬಳಿಸಲಾಗಿದೆ. ಒಟ್ಟು 130.29 ಎಕರೆ ವಿಸ್ತೀರ್ಣದ ಸರ್ಕಾರಿ ಗೋಮಾಳ ಸ್ವತ್ತಿನ ಪೈಕಿ ಇನ್ನುಳಿದಿರುವ 104.19 ಎಕರೆ ವಿಸ್ತೀರ್ಣದ ಸರ್ಕಾರಿ ಗೋಮಾಳ ಪ್ರದೇಶವನ್ನು ಸದ್ದಿಲ್ಲದೆ ಕಬಳಿಸುವ ನಿರಂತರ ಪ್ರಯತ್ನಗಳು ಪ್ರತಿದಿನ ಪ್ರತಿಕ್ಷಣ ಯಾವುದೇ ಎಗ್ಗಿಲ್ಲದೆ ನಡೆಯುತ್ತಿದೆ. ದಿ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ 1964 ನಿಯಮಗಳ ಅನುಸಾರ ಯಾವುದೇ ಮಂಜೂರಾತಿ ಜಮೀನನ್ನು ಗ್ರ್ಯಾಂಟ್ ಲ್ಯಾಂಡನ್ನು ಕನಿಷ್ಠ 15 ವರ್ಷಗಳ ತನಕ ಮಾರಾಟ ಮಾಡುವಂತಿಲ್ಲ. ಹಾಗೆಯೇ 15 ವರ್ಷಗಳ ನಂತರವೂ ಮಾರಾಟ ಮಾಡಬೇಕಿದ್ದಲ್ಲಿ ಸರ್ಕಾರದ ಕಂದಾಯ ಇಲಾಖೆಯ ಮುಖ್ಯಸ್ಥರಿಂದ ಸೇಲ್ ಪರ್ಮಿಷನ್ ಮಾರಾಟಕ್ಕೆ ಅನುಮತಿ ಪಡೆದುಕೊಳ್ಳುವುದು ಕಡ್ಡಾಯವಾಗಿರುತ್ತದೆ. ಅಲ್ಲದೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಗಡಿ ಪ್ರದೇಶದಿಂದ 18 ಕಿಲೋಮೀಟರ್ ಒಳಗಿರುವ ಸರ್ಕಾರಿ ಸ್ವತ್ತನ್ನು ಗ್ರ್ಯಾಂಟ್ ಮಾಡುವಂತಿಲ್ಲ ಎಂಬ ನಿಯಮವಿದೆ. ಆದರೆ ಈ ಎಲ್ಲ ನಿಯಮಗಳನ್ನು ಕುರುಬರಹಳ್ಳಿ ಗ್ರಾಮದ ಸರ್ಕಾರಿ ಗೋಮಾಳದ ವಿಷಯದಲ್ಲಿ ಉಲ್ಲಂಘಿಸಲಾಗಿದೆ. ಪ್ರಸ್ತುತ ಆಡಳಿತ ಪಕ್ಷದ ಪ್ರಭಾವಿ ಶಾಸಕರಾಗಿರುವ ಮಾಗಡಿ ಕ್ಷೇತ್ರದ ಎಚ್ ಸಿ ಬಾಲಕೃಷ್ಣರವರು ತಮ್ಮ ರಾಜಕೀಯ ಪ್ರಭಾವವನ್ನು ಬಳಸಿ ಕಾನೂನಿನ ಎಲ್ಲ ನಿಯಮಗಳನ್ನು ಮೀರಿ ಸುಮಾರು 54 ಕೋಟಿಗೂ ಹೆಚ್ಚು ಮೌಲ್ಯದ 8 ಎಕರೆ ಸರ್ಕಾರಿ ಗೋಮಾಳ ಸ್ವತ್ತನ್ನು ತಮ್ಮ ಧರ್ಮಪತ್ನಿ ಶ್ರೀಮತಿ ರಾಧಾ ಬಾಲಕೃಷ್ಣರವರ ಹೆಸರಿಗೆ ಮಾಡಿಸಿಕೊಂಡಿರುವುದು ದಾಖಲೆಗಳಿಂದ ಸ್ಪಷ್ಟವಾಗಿರುತ್ತದೆ. ಹಾಗೆಯೇ ಯಶವಂತಪುರ ಕ್ಷೇತ್ರದ ಶಾಸಕ ಮಾಜಿ ಸಚಿವ ಎಸ್ ಟಿ ಸೋಮಶೇಖರ್ ಅವರ 6 ಮಂದಿ ಆಪ್ತರು ಕಾನೂನಿನ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಸುಮಾರು 110 ಕೋಟಿಗೂ ಹೆಚ್ಚು ಮೌಲ್ಯದ ಒಟ್ಟು 18.10 ಎಕರೆ ವಿಸ್ತೀರ್ಣದ ಸರ್ಕಾರಿ ಗೋಮಾಳ ಸ್ವತ್ತನ್ನು ಕಬಳಿಸಿರುವುದು ಸಹ ದಾಖಲೆಗಳಿಂದ ಸ್ಪಷ್ಟವಾಗಿರುತ್ತದೆ. ಬೆಂಗಳೂರು ದಕ್ಷಿಣ ತಾಲೂಕು ತಾವರೆಕೆರೆ ಹೋಬಳಿ ಕುರುಬರಹಳ್ಳಿ ಗ್ರಾಮದ ಸರ್ವೆ ನಂಬರ್ 158ರ ಒಟ್ಟು 130.29 ಎಕರೆ ವಿಸ್ತೀರ್ಣದ ಸುಮಾರು 800 ಕೋಟಿಗೂ ಹೆಚ್ಚು ಮೌಲ್ಯದ ಸರ್ಕಾರಿ ಗೋಮಾಳದ ಪೈಕಿ ಈಗಾಗಲೇ ಕಬಳಿಕೆಯಾಗಿರುವ ಸುಮಾರು 165 ಕೋಟಿಗೂ ಹೆಚ್ಚು ಮೌಲ್ಯದ ಒಟ್ಟು 26.10 ಎಕರೆ ವಿಸ್ತೀರ್ಣದ ಸರ್ಕಾರಿ ಗೋಮಾಳ ಪ್ರದೇಶವನ್ನು ಕೂಡಲೇ ಸರ್ಕಾರದ ವಶಕ್ಕೆ ತೆಗೆದುಕೊಳ್ಳುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರನ್ನು ಎನ್.ಆರ್. ರಮೇಶ್ ಅವರು ಒತ್ತಾಯಿಸಿದ್ದಾರೆ. ಈ ಸರ್ಕಾರಿ ಗೋಮಾಳದ ಸ್ವತ್ತನ್ನು ಕಬಳಿಸಿರುವ ಸರ್ಕಾರಿ ನೆಲಗಳ್ಳರ ವಿರುದ್ಧ ನಿಷ್ಪಕ್ಷಪಾತವಾಗಿ ಕಾನೂನು ರೀತ್ಯ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಮತ್ತು ಕೂಡಲೇ ಈ ಅತ್ಯಮೂಲ್ಯ ಸರ್ಕಾರಿ ಸ್ವತ್ತಿಗೆ ರಕ್ಷಣಾ ಬೇಲಿ ಅಳವಡಿಸುವ ಸಂಬಂಧ ಕ್ರಮ ತೆಗೆದುಕೊಳ್ಳುವಂತೆಯೂ ಕೂಡ ರಮೇಶ್ ಆಗ್ರಹ ಮಾಡಿದ್ದಾರೆ. ನಕಲಿ ದಾಖಲೆ ಸೃಷ್ಟಿಸತಕ್ಕಂಥ 6 ಹೆಸರುಗಳು ಹೇಳಿದರೆ ಅವ್ರ ಮೇಲೂ ಕೂಡ ಕ್ರಮ ಆಗಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಭೂ ಕಬಳಿಕೆಗೆ ಸಹಕಾರ ನೀಡಿರತಕ್ಕಂಥ ರಾಜಸ್ವ ನಿರೀಕ್ಷಕ ಮೋನೀಶ್, ಗ್ರಾಮ ಲೆಕ್ಕಿಗ ನಂಜೇಗೌಡ, ದಕ್ಷಿಣ ತಾಲೂಕು ವಿಶೇಷ ತಹಸೀಲ್ದಾರ್ ಕೃಷ್ಣಮೂರ್ತಿ, ನಗರ ಜಿಲ್ಲೆಯ ಉಪವಿಭಾಗಾಧಿಕಾರಿ ಅಪೂರ್ವ ಬಿದಿರಿ ವಿರುದ್ಧವೂ ಸಹ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂಥೇಳಿ ಎನ್.ಆರ್. ರಮೇಶ್ ಮುಖ್ಯಮಂತ್ರಿಗಳು ಹಾಗೂ ಕಂದಾಯ ಸಚಿವರನ್ನು ಆಗ್ರಹಿಸಿದ್ದಾರೆ. ಈ ಕುರಿತಂತೆ 150 ಕೋಟಿಗೂ ಹೆಚ್ಚು ಮೌಲ್ಯದ 26.10 ಎಕರೆ ವಿಸ್ತೀರ್ಣದ ಗೋಮಾಳ ಪ್ರದೇಶದ ನಕಲಿ ದಾಖಲೆಗಳ ಸೃಷ್ಟಿಸಿರತಕ್ಕಂಥ ಕಬಳಿಸಿರ್ತಕ್ಕಂಥ ಹಗರಣದ ಬಗ್ಗೆ ಉನ್ನತ ಮಟ್ಟದ ನ್ಯಾಯಾಂಗ ತನಿಖೆ ಆಗಬೇಕು ಅಂಥೇಳಿ ಎನ್.ಆರ್. ರಮೇಶ್ ಅವರು ಆಗ್ರಹಿಸಿ ಪೂರ್ಣ ಪ್ರಮಾಣದ ದಾಖಲೆಗಳನ್ನು ಪತ್ರಿಕಾಗೋಷ್ಠಿಯಲ್ಲಿ ಬಿಡುಗಡೆಯನ್ನು ಮಾಡಿ ಲೋಕಾಯುಕ್ತ ಹಾಗೂ ಇಡಿ ಹಾಗೂ ರಾಜ್ಯಪಾಲರಿಗೆ ದೂರನ್ನು ಸಲ್ಲಿಸಿದ್ದಾರೆ. ಇದರ ಮೇಲೆ ಚರ್ಚೆ ಮಾಡುವುದಕ್ಕಿಂತ ಈಗಾಗಲೇ ಅವರು ದೂರು ಕೊಟ್ಟು ದೂರನ್ನು ದಾಖಲಿಸಿ ಆಗಿರೋದ್ರಿಂದ ತನಿಖೆಯ ನಂತರ ಬರುವ ವರದಿಯನ್ನು ಆಧರಿಸಿ ಕೆಲಸವನ್ನು ನೋಡೋಣ, ವರದಿಯನ್ನು ಮಾಡೋಣ ಅಂತ ಹೇಳ್ತಾ ಈ ಬಗ್ಗೆ ಎನ್.ಆರ್. ರಮೇಶ್ ಅವರು ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಮುಂದಿನ ದಿನಗಳಲ್ಲಿ ಕೂಡ ವರದಿ ಮಾಡುವ ಪ್ರಯತ್ನವನ್ನು ಮಾಡ್ತೇವೆ ಅಂತ ಹೇಳಿ ಸರ್ಕಾರದ ಜಮೀನನ್ನು ಹಗರಣ ಕುರಿತಂತೆ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಈ ಎಲ್ಲ ಮುಖ್ಯಾಂಶಗಳು ಕೂಡ
ಪತ್ರಿಕಾಗೋಷ್ಠಿಯಲ್ಲಿ ಎನ್.ಆರ್. ರಮೇಶ್ ಅವರು ಬಿಡುಗಡೆ ಮಾಡಿರುವಂಥದ್ದನ್ನು ನಿಮ್ಮ ಗಮನಕ್ಕೆ ತರ್ತಾ ಮತ್ತೆ ವಿಶೇಷ ಸುದ್ದಿ ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತೇನೆ. ನಮಸ್ಕಾರ.